ಹಾಯ್ ಹಲೋ ನಮಸ್ತೆ. ನಾನಿವತ್ತು ನಿಮ್ಗೆಲ್ಲ ಬಿಸ್ಕೆಟ್ ಪುಡ್ಡಿಂಗ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಸುಲಭ ಇದೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದಿದ್ರೆ ಇವಾಗ್ಲೇ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಒಂದು ಪ್ಯಾಕೆಟ್ ಮಾರಿಗೋಲ್ಡ್ ಬಿಸ್ಕೆಟ್. ನಾನಿವಾಗ ಬಿಸ್ಕೆಟ್ ಅನ್ನು ಓಪನ್ ಮಾಡ್ಕೊಂಡು ಎಲ್ಲವನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಾರಿಗೋಲ್ಡ್ ಬಿಸ್ಕೆಟ್ ಇಲ್ಲ ಅಂದ್ರೆ ಪಾರ್ಲೆಜಿ ಬಿಸ್ಕೆಟ್ ಅಲ್ಲೂ ಕೂಡ ಮಾಡ್ಕೊಳ್ಬಹುದು ನೀವು. ಇವಾಗ ಇದಕ್ಕೆ 3 ಎಗ್ ತಗೊಂಡಿದ್ದೀನಿ. 3 ಎಗ್ ಬೇಕಾಗತ್ತೆ. ಇವಾಗ ಒಂದೊಂದೇ ಎಗ್ ಅನ್ನು ಒಡೆದು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಎಗ್ ಅನ್ನು ಒಡೆದು ಬೌಲಿಗೆ ಹಾಕೊಂಡಾಗಿದೆ. ಇವಾಗ ನಾವು ಒಡೆದಂತ ಎಗ್ ಅನ್ನ ಬಿಸ್ಕೆಟ್ ಇರೋ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ನೀವು ಡೈರೆಕ್ಟ್ ಆಗಿ ಮಿಕ್ಸಿಗೆ ಕೂಡ ಹಾಕೋಬಹುದು. ನಾನಿಲ್ಲಿ ಬೌಲಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ 1 ಕಪ್ ಅಷ್ಟು ಕಾಯಿಸಿ ಆರಿಸಿದಂತ ಹಾಲು ಹಾಕೊಳ್ತಾ ಇದ್ದೀನಿ. ಇದೊಂದು 250 ml ಅಷ್ಟು ಹಾಲಿದೆ. ಇವಾಗ ಇದಕ್ಕೆ ಒಂದು 1/4 ಕಪ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ನೋಡ್ಕೊಂಡು ಹಾಕೋಬೇಕು, ಯಾಕಂದ್ರೆ ಬಿಸ್ಕೆಟ್ ಕೂಡ ಸ್ವೀಟ್ ಇರುತ್ತೆ. ಇವಾಗ ಇದೆಲ್ಲ ಮಿಕ್ಸ್ಚರ್ ಅನ್ನ ಮಿಕ್ಸಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ತುಂಬಾ ನೈಸ್ ಆಗಿ ರುಬ್ಕೋಬೇಕು. ರುಬ್ಬಿದಂತ ಈ ಮಿಕ್ಸ್ಚರ್ ಅನ್ನ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್, ನಮಗೆ ಶುಗರ್ ಕ್ಯಾರಮಲ್ ಬೇಕು. ನಾನಿಲ್ಲಿ 1 ಕಪ್ ಅಷ್ಟು ಶುಗರ್ನ ಒಂದು ಪ್ಯಾನ್ಗೆ ಹಾಕೊಂಡು ಬಿಸಿ ಮಾಡ್ತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇದನ್ನ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ತಾ ಮಾಡ್ತಾ ಇದು ನೀರಾಗ್ತಾ ಬರ್ತದೆ. ಇವಾಗ ನೋಡಿ ಆಲ್ಮೋಸ್ಟ್ ಇದು ಲಿಕ್ವಿಡ್ ಆಗ್ತಾ ಬಂದಿದೆ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಇದನ್ನೊಂದು ಕೇಕ್ ಟಿನ್ನಿಗೆ ಹಾಕೊಳ್ತಾ ಇದ್ದೀನಿ. ಬೇರೆ ಯಾವ ಮೌಲ್ಡಿಗೆ ಬೇಕಿದ್ರೂ ಹಾಕೋಬಹುದು. ಇದನ್ನ ಸ್ಲೋಲಿ ಈ ತರ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲ ಕಡೆ. ಇದೆಲ್ಲ ಕಡೆ ಸ್ಪ್ರೆಡ್ ಆದ್ಮೇಲೆ ನಾವು ರುಬ್ಬಿಟ್ಟಂತಹ ಈ ಮಿಕ್ಸ್ಚರ್ ಅನ್ನ ಹಾಕೋಬೇಕು. ಇವಾಗ ನೆಕ್ಸ್ಟ್ ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಒಂದು ಸ್ಟೀಮರ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ರೆಡಿ ಮಾಡಿಟ್ಟಂತಹ ಬಿಸ್ಕೆಟ್ ಮಿಕ್ಸ್ಚರ್ ಅನ್ನ ಇದ್ರೊಳಗೆ ಇಡಬೇಕು. ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಲಿಡ್ ಅನ್ನ ಮುಚ್ಚಿ ಸುಮಾರು ಒಂದು ಅರ್ಧ ಗಂಟೆ ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಇದೊಂದು ಸುಮಾರು ಅರ್ಧ ಗಂಟೆ ಆಗಿದೆ. ಇವಾಗ ಲಿಡ್ ತೆಗಿತಾ ಇದ್ದೀನಿ. ಇದು ಇವಾಗ ಬೆಂದಿದೆ ಅಂತ ನೋಡ್ಬೇಕು. ಇದಕ್ಕೆ ಒಂದು ಫೋರ್ಕ್ ಅಥವಾ ಯಾವ್ದಾದ್ರು ಕಡ್ಡಿ ಚುಚ್ಚಿ ಬೆಂದಿದೆ ಅಂತ ನೋಡ್ಬೋದು. ಮಿಡಲ್ ಅಲ್ಲಿ ಚುಚ್ಚಿ ನೋಡ್ಬೇಕು. ಇದಕ್ಕೆ ಏನು ಅಂಟದಿದ್ರೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನೋಡಿ ಇದು ಅಂಟ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಇವಾಗ ನೆಕ್ಸ್ಟ್ ಇದೆ ಸ್ಟವ್ ಆಫ್ ಮಾಡ್ಕೊಂಡು ಇದು ತಣ್ಣಗಾದ ನಂತರ ಇದನ್ನ ಡಿಮೋಲ್ಡ್ ಮಾಡ್ಕೊಂಡ್ರೆ ಬಿಸ್ಕೆಟ್ ಪುಡಿಂಗ್ ರೆಡಿ ಆಗತ್ತೆ. ನೋಡಿ ಈ ತರ ಬರುತ್ತೆ ಬಿಸ್ಕೆಟ್ ಪುಡಿಂಗ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.